ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಭಾಳಷ್ಟು ಜನರಿಗೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾವುದಪ್ಪ ಅಂದ್ರೆ ಇಂಗ್ಲೀಷ್ ಇದ್ದಿದ್ದನ್ನು ಕನ್ನಡ ಟ್ರಾನ್ಸ್ಲೇಟ್ ಯಾವ ರೀತಿಯಾಗಿ ಮಾಡ್ಬೇಕಂತೇಳಿ. ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಇಂಗ್ಲೀಷ್ ಇದ್ದಿದ್ದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಸ್ಕ್ರೀನ್ಶಾಟನ್ನು ತಗೊಂಡು ಅದನ್ನು ಗೂಗಲ್ ಲೆನ್ಸ್ನಲ್ಲಿ ಫೋಟೋನ ಶೇರ್ ಮಾಡಿ ಆನಂತರ ಅದು ಸ್ಕ್ಯಾನ್ ಆದಮೇಲೆ ಕನ್ನಡ ಒಂದು ಟ್ರಾನ್ಸ್ಲೇಟನ್ನು ಪಡ್ಕೋಬೋದಾಗಿತ್ತು. ಬಟ್ ಇವಾಗ ಯಾವ ರೀತಿಯಪ್ಪ ಅಂದ್ರೆ ನಾವೊಂದು ಹೇಳೋ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿದರೆ ನೀವು ಡೈರೆಕ್ಟಾಗಿ ಒಂದೇ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಇಡೀ ಮೊಬೈಲ್ ಸ್ಕ್ರೀನ್ ಎಲ್ಲ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇದು ಭಾಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ಯಾರಿಗೆ ಬರೋದಿಲ್ಲ, ಕನ್ನಡ ಮೀನಿಂಗ್ ಗೊತ್ತಾಗಬೇಕಾದ್ರೆ ಅಂಥವರು ಕೂಡ ಯೂಸ್ ಮಾಡ್ಬೋದು ಅದನ್ನು. ಮತ್ತು ನೀವು ಯಾರಿಗೆ ಈಗ ಗೋರ್ಮೆಂಟ್ ಎಕ್ಸಾಮ್ ಸಲುವಾಗಿ ಓದ್ತಾ ಇರ್ತಾರಲ್ಲ ಅಂಥವ್ರಿಗೆ ಏನಾದರೂ ಇಂಗ್ಲೀಷ್ನಲ್ಲಿ ಕ್ವಶನ್ ಪೇಪರ್ ಇದ್ದರೆ ಅದನ್ನು ಡೈರೆಕ್ಟಾಗಿ ಅಲ್ಲೇ PDF ನೀವು ಟ್ರಾನ್ಸ್ಲೇಷನ್ ಕೂಡ ಮಾಡ್ಕೋಬೋದು. ಅದು ಯಾವ ಅಪ್ಲಿಕೇಶನು, ಅದ್ರ ಬಗ್ಗೆ ಏನೇನು ಅಂತ ನಿಮ್ಮ ಮಾಹಿತಿಯನ್ನು ನೀಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಸೊ ಮೊದಲನೇದಾಗಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ನಿಮಗೆ ಒಂದು ಆ್ಯಪ್ ಬೇಕಾಗತ್ತೆ. ಆ ಆ್ಯಪ್ ಹೆಸರು ಏನಪ್ಪ ಅಂದ್ರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದೇ ಒಂದು ಲ್ಯಾಂಗ್ವೇಜ್ ಇರಲಿ, ಇಂಗ್ಲೀಷ್ ಟು ಕನ್ನಡ ಆಗಿರ್ಬೋದು, ಹಿಂದಿ ಟು ಕನ್ನಡ ಆಗಿರ್ಬೋದು, ಯಾವುದೇ ಒಂದು ಲ್ಯಾಂಗ್ವೇಜ್ ಇದ್ದರೂ ಕೂಡ ನೀವು ಈಸಿಯಾಗಿ ಒಂದು ಕ್ಲಿಕ್ ಮಾಡೋ ಮುಖಾಂತರ ನೀವು ಟ್ರಾನ್ಸ್ಲೇಟನ್ನು ಮಾಡ್ಬೋದು. ಅದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗತ್ತೆ. ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ಸರ್ಚ್ ಬಾಕ್ಸ್ ಕಾಣುತ್ತಲ್ಲ, ಈ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಟ್ರಾನ್ಸ್ಲೇಟರ್ ಅಂತೇಳಿ ಸರ್ಚ್ ಮಾಡಬೇಕು. ಸ್ಕ್ರೀನ್ ಟ್ರಾನ್ಸ್ಲೇಟರ್ ಅಂತೇಳಿ. ಸೊ ಇಲ್ಲಿ ಎರಡನೇದಾಗಿ ಒಂದು ಆಪ್ಷನ್ ಬರುತ್ತೆ ಈ ರೀತಿಯಾಗಿ. ಈ ಒಂದು ಅಪ್ಲಿಕೇಶನನ್ನೇ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಓಪನ್ ಅಂತ ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಇನ್ಸ್ಟಾಲ್ ಮಾಡಿಕೊಂಡು ಆ ನಂತರ ಓಪನ್ ಅಂತ ಕೊಡಬೇಕು. ಓಪನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದಕ್ಕೆ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟು ಗೆಟ್ ಸ್ಟಾರ್ಟೆಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಟ್ರೈ ಫ್ರೀ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅದರ ಬದಲಿ ನೀವು ಇಲ್ಲಿ ಮೂಲೆಯಲ್ಲಿ ಮೇಲ್ಗಡೆ ಇಂಟು ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಏನೇನು ಅಲೋ ಕೇಳುತ್ತಲ್ಲ, ಅಲೋ ಕೊಡಿ. ಅಲೋ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ಟಾರ್ಟ್ ಫ್ಲೋಟಿಂಗ್ ಟ್ರಾನ್ಸ್ಲೇಟರ್ ಅಂತೇಳಿ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಪರ್ಮಿಷನ್ ಕೇಳುತ್ತೆ. ಸೊ ನೀವು ಇದಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ. ಸೊ ಇದಕ್ಕೆ ನೀವು ಪರ್ಮಿಷನ್ ಕೊಡಬೇಕಾಗತ್ತೆ. ಇಲ್ಲಿ ಅಕ್ಸೆಪ್ಟ್ ಅನ್ನೋ ಆಪ್ಷನ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅಕ್ಸೆಪ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಡಿಸ್ಪ್ಲೇ ಓವರ್ ದಿ ಆ್ಯಪ್ಸ್ ಅನ್ನೋ ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಸ್ಕ್ರೀನ್ ಟ್ರಾನ್ಸ್ಲೇಟರ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಆನ್ ಮಾಡ್ಕೋಬೇಕು. ಇದನ್ನು ಆನ್ ಮಾಡಿಕೊಂಡು ಮತ್ತೆ ಬ್ಯಾಕ್ಗೆ ಬರಬೇಕಾಗತ್ತೆ. ಬ್ಯಾಕ್ಗೆ ಬಂದು ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಅಂತ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ಸ್ಟಾರ್ಟ್ ನೌ ಅನ್ನೋ ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ರೈಟ್ ಮಾರ್ಕ್ ಬರುತ್ತೆ. ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಈ ಒಂದು ಆಪ್ಷನ್ ಬಂದರೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಯಾವುದೇ ಒಂದು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ಟ್ರಾನ್ಸ್ಲೇಟನ್ನು ಮಾಡ್ಕೋಬೋದು. ಸೊ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಏನೇನು ಇಂಗ್ಲೀಷ್ನಲ್ಲಿ ಇರುತ್ತೆ ಅದೆಲ್ಲ ಕೂಡ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಲಿಲ್ಲಪ್ಪ ಅಂದ್ರೆ ನೀವು ಲ್ಯಾಂಗ್ವೇಜ್ಗಳನ್ನು ಕೂಡ ಚೂಸ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ಇಲ್ಲಿ ಆಪ್ಷನ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ನೀವು ಭಾಳಷ್ಟು ತನ ಅದನ್ನು ಕ್ಲಿಕ್ ಮಾಡಿ ಹಿಡ್ಕೊಂಡ್ರೆ ಅದರಲ್ಲಿ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದು ಬರುತ್ತೆ. ಈ ರೀತಿಯಾಗಿ ಸ್ಕ್ರೋಲ್ ಮಾಡಿದ್ರೆ ಕೊನೆಯಲ್ಲಿ ಇಲ್ಲಿ ಇಂಗ್ಲೀಷು ಮತ್ತು ಇಂಗ್ಲೀಷ್ ಅನ್ನೋ ಆಪ್ಷನ್ ಇರುತ್ತೆ. ನಿಮಗೆ
ಈ ಆಪ್ಷನನ್ನು ಬಿಟ್ಟು ಇದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಯಾವ ಲ್ಯಾಂಗ್ವೇಜ್ ಬೇಕಾಗಿರುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಟ್ರಾನ್ಸ್ಲೇಟನ್ನು ಮಾಡ್ಕೋಬೋದು. ಸೊ ನನಗೆ ಕನ್ನಡ ಬೇಕಾಗಿದೆ, ಅದಕ್ಕೋಸ್ಕರ ಕನ್ನಡನ ಸೆಲೆಕ್ಟ್ ಮಾಡಿಕೊಂಡು ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡಿಕೊಂಡು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದೇ ಒಂದು ಕ್ಲಿಕ್ ಮಾಡಿದರೆ ಸಾಕು, ನೀವು ಕಂಪ್ಲೀಟಾಗಿ ನಿಮ್ಮ ಸ್ಕ್ರೀನ್ನಲ್ಲಿ ಯಾವ್ಯಾವ ಇಂಗ್ಲೀಷ್ ವರ್ಡ್ಸ್ ಇರ್ತಾವಲ್ಲ ಎಲ್ಲ ಕೂಡ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಯಾವುದೇ ಒಂದು PDF ಆಗಿರ್ಬೋದು ಅಥವಾ ಯಾವುದೇ ಒಂದು ಚಾಟ್ ಬಾಕ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ನೀವು ಈಸಿಯಾಗಿ ಟ್ರಾನ್ಸ್ಲೇಟನ್ನು ಮಾಡ್ಬೋದು. ನೀವು ಕನ್ನಡದಿಂದ ಇಂಗ್ಲೀಷ್ಗೆ ಮಾಡ್ಕೊಳ್ಳಿ, ಇಂಗ್ಲೀಷ್ದಿಂದ ಹಿಂದಿಗೆ ಮಾಡ್ಕೊಳ್ಳಿ, ಹಿಂದಿಯಿಂದ ಕನ್ನಡಕ್ಕೆ ಮಾಡ್ಕೊಳ್ಳಿ, ಯಾವುದೇ ಒಂದು ಲ್ಯಾಂಗ್ವೇಜ್ ಇರಲಿ ಕೂಡ ನೀವು ಕನ್ನಡ ಅಂತ ಸೆಟ್ ಮಾಡಿಕೊಂಡ್ರೆ ಎಲ್ಲದೂ ಕೂಡ ಯಾವುದೇ ಒಂದು ಲ್ಯಾಂಗ್ವೇಜ್ ಇದ್ದರೂ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಎಲ್ಲರಿಗೂ ತಲುಪಲಿ, ನಿಮ್ಮಿಂದ ಎಲ್ಲರಿಗೂ ಹೆಲ್ಪ್ ಆಗಲಿ. ಧನ್ಯವಾದಗಳು. ಶುಭ ದಿನ.